ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಅದು ಕೂಡ ಏನಾಯ್ತು ಅದೇನು ಹೊರತಾಗಿ ಹಬ್ಬಕ್ಕಿಲ್ಲ. ಇಡೀ ರಾಜ್ಯ ಇದೆಲ್ಲ ನೀವು ಪ್ರವಾಸ ಕೈವಾಡ ಪಕ್ಷದ ಕೈವಾಡ. ಇದು ಭ್ರಷ್ಟ ರಾಜಕೀಯ ಹೋಗಬೇಕನ್ನೋದು ನಮ್ಮ ಪಕ್ಷದ ನಿಂತ ಪಕ್ಷ. ಇಂದು ಹುಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಇಂದು ಹುಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ, ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಬರೋ ಭಾರತ್ ಮಾತಾ ಕಿ, ಇಂದು ಹುಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ. ಕೂತ್ಕೊಳ್ಳುವಂತ ಜಯಮಾನ ಅಲ್ಲ ಲಿಂಗಾಯತ ಪಂಚಮಸಾಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಡೀ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟಕ್ಕೆ ಹೋರಾಟ ಮಾಡಿದಂತ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬರೀ ಪಂಚಮಸಾಲಿ ಬಗ್ಗೆ ಕೇಳಿಲ್ಲ. ಮೀಸಲಾತಿ ಲಿಂಗಾಯತ ಒಳಪಂಗಡಗಳ ಸಣ್ಣ ಸಣ್ಣ ಉಪ್ಪಾರ ಇರಬಹುದು, ಆದಿವಾಸಿಗೆ ಇರಬಹುದು, ಕುಡವಕ್ಕಲಿಗಿರಬಹುದು, ಹೂಗಾರ್, ಮಾಲ್ಗಾರ್, ಹಡಪ್ಪಾದ ಇನ್ನಿತರ ಅನೇಕ ಜಾತಿಗೆ ಅವರು ಮೀಸಲಾತಿ ಕೊಡ್ಬೇಕಂತ ಕೇಳಿದ್ರು. ಅಂತ ವ್ಯಕ್ತಿ ಜನಪರವಾದ ಕಾರ್ಯಕ್ರಮದಲ್ಲಿ ಹೋರಾಟ ಮಾಡಿದ್ರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ಇದ್ದೀವಿ. ನಿಮಗೆ ಯಾವ ನೈತಿಕತೆ ಇದೆ? ಕೆಲವೊಬ್ಬರು ಪಕ್ಷ ವಿರೋಧ ಚಟುವಟಿಕೆ ಇಲ್ಲೇ ಬಿಜಾಪುರದಲ್ಲಿ ಮಾಡ್ತಾರೆ. 4.5 ವರ್ಷ ಅವರು ಬಿಜೆಪಿ ಅಂತ ಹೇಳ್ತಾರೆ. ಮುಂದೆ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಜೊತೆ ಶಾಮೀಲಾಗಿ ನಿನ್ನೆ ಅವರು ಒಂದು ಹರ್ಷೋದ್ಗಾರ ಮಾಡ್ತಾರೆ, ಟ್ವೀಟ್ ಅಂತಾರೆ. ಅಂತವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಬಂಧುಗಳೇ, ನೀವೇನು ಮಾಡ್ತೀರಿ? ಭಾರತೀಯ ಜನತಾ ಪಕ್ಷದ ಮುಖಂಡರು ನಾನು ಕೇಳಬಯಸ್ತೇನೆ. ನೀವೇನಾದ್ರೂ ನೀವು ಸುಮ್ಮನೆ ಬಸ್ ಹೇಳ್ತೀರಾ? ರಾಜಕಾರಣ ಮಾಡಬಾರ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಭ್ರಷ್ಟಾಚಾರ ಮುಕ್ತ ಇರಬೇಕಂತ ಹೇಳ್ತೀರಿ. ಬಸವನಗೌಡರು ಏನ್ ಕೇಳಿದ್ರು? ಅವರು ಕೇಳಿದ್ದೆ ಅದೇ ಉದ್ದೇಶ, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು. ನಮ್ಮ ಪಕ್ಷದಲ್ಲಿ ಕುಟುಂಬ ಸೇವೆ ರಾಜಕಾರಣ ಆಗಬೇಕು. ನಮ್ಮಲ್ಲಿ ಇರತಕ್ಕಂಥ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವು ಆಶ್ರಯವಾಗಿ ನಿಲ್ಲಬೇಕು, ಹಿಂದುತ್ವದ ಪರವಾಗಿ ಸರ್ಕಾರ ನಡಿಬೇಕಂತ ಹೇಳಿ ಇವತ್ತು ಅವರು ಹೇಳಿದ್ದಾರೆ. ಅದು ಪಕ್ಷ ವಿರೋಧಿ. ಉಚ್ಚಾಟನೆ ಹೇಳ್ಬೋದ? ಉಚ್ಚಾಟನೆ ಧಿಕ್ಕರಿಸಿ ಇಲ್ಲಿ ಹೋರಾಟ ನಡೀತಾ ಇದೆ. ಸಮಾಜ ಎಲ್ಲ ಹಿಂದೂ ಸಮಾಜಗಳು ಕೂಡಿ ಒಕ್ಕಟ್ಟಾಗಿ ಹೋರಾಟ ಮಾಡಿ ವಿಜಯೇಂದ್ರ ಮತ್ತು ಅಪ್ಪ ಮಕ್ಕಳದು ಏನು ಕುತಂತ್ರ ನಡೆದದ, ಕುತಂತ್ರನ ಬಯಲಿಗೆ ಎಳೆದಿದ್ದಕ್ಕನೇ ಇದು ಪನಿಷ್ಮೆಂಟ್ ಅವ್ರಿಗೆ. ಕುತಂತ್ರ ನಮ್ಮ ಪಕ್ಷದ ನಿಷ್ಠೆ ಇದು ಕಾನೂನು ಇದ್ರ ಪ್ರಕಾರ, ನಿಯಮದ ಪ್ರಕಾರ ಭ್ರಷ್ಟ ರಹಿತರ ಇರಬೇಕು, ಕುಟುಂಬ ರಹಿತ ರಾಜಕಾರಣ ಇರಬೇಕು. ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಅದಕ್ಕೆ ಅವ್ರ ಮೇಲೆ ಪನಿಷ್ಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಇದು ಎಲ್ಲರಿಗೂ ಇಡೀ 224 ಮಂದಿ MLA ಗಳಿಗೂ ಎಲ್ಲಾ ವಿಷಯ ಗೊತ್ತದ.
ನಮ್ಮ ಪಕ್ಷದ 66 ಮಂದಿಗೂ ಗೊತ್ತದ. ಆದ್ರೆ ಅವರಲ್ಲಿ ಆತ್ಮ ಧೈರ್ಯ ಇಲ್ಲ ಮಾತಾಡ್ಲಕ್ಕ. ಏನ್ ಮಾತಾಡಿದ್ರೆ ಏನ್ ಆಕತ್ತೋ ಏನ್ ಸುದ್ದಿಯೋ ಅದೆಲ್ಲ ಬಸನಗೌಡರು ಒಬ್ಬರ ಮಾತಾಡೋರು ಅವ್ರಿಗೆ ಧೈರ್ಯ ಐತಿ ಅಂತ ಹೇಳಿ ಎಲ್ಲರೂ ಒಳಗಿಂದ ಒಳಗೆ ಬಿಡ್ತಾರ. ಅದು ಇದು ಎಷ್ಟು ದಿವಸ ಹೋಗೋದು ಹಿಂಗೆ 2 ವರ್ಷ ಆಯ್ತು ಇದೇ ನಡೆದದ. ಮ್ಯಾಗಿನ ಅವರು ಕಣ್ಣು ಮುಚ್ಚಿ ಕೂತಾರ, ಗೊತ್ತಾಗೋದಿಲ್ಲ ಈ ವಿಷಯ ಎಲ್ಲ. ಎದ್ರ ಸಲುವಾಗಿ ಹೋರಾಟ? ಭ್ರಷ್ಟದ ಕೈಯಾಗ ಅಧಿಕಾರ ಕೊಡಬೇಡ್ರಿ. ಭ್ರಷ್ಟನ ಅವರೇ ಅಪ್ಪ ಮಕ್ಕಳನ್ನ ಸಂಬಂಧಿಕರನ್ನ ಎಲ್ಲ ಇನ್ವಾಲ್ವ್ ಮಾಡಿ ಉಳಿದ ಕಾರ್ಯಕರ್ತರಿಗೆ ಅವಕಾಶ ಕೊಡ್ರಿ, ನಿಷ್ಠೆಯಿಂದ ಕೆಲಸ ಮಾಡ್ಲಕ್ಕ ಅವಕಾಶ ಕೊಡ್ರಿ ಅಂತ ಕೇಳಿದ್ದು ತಪ್ಪ. ಏನ್ ಬೇಕಾದ ದಿವಾಳಿ ಮಾಡ್ಯಾರ, ಎಲ್ಲರಿಗೂ ಗೊತ್ತಿದ್ದದ, ಅಂಕಿ ಸಂಖ್ಯೆ ಗೊತ್ತಿದ್ದದ. ಇವನ್ ಎಂತ ಎಂತ ಸಾಯಿ ಹಣದಂದು ಬಾಯ ದುಡ್ಡು ಸಹಿತ ತಿಂದಾರ. ಇವೆಲ್ಲ ಗೊತ್ತಿದ್ರು ಸಹಿತ ಹೇಳಕ್ಕೆ ಯಾರಿಗೆ ಬಾಯಿಲ್ಲ. ಅದನ್ನ ಇವರು ಒಬ್ರು ಧೈರ್ಯವಾಗಿ ಹೇಳಿದ್ದು ತಪ್ಪ. ಅದಕ್ಕೆ ಈ ಕಾರಣದಿಂದ ಇನ್ನು ಈಗ ರಾಜ್ಯದ ತುಂಬಾ ಇಡೀ ರಾಜ್ಯನೇ ಹೊತ್ತಿ ಉರಿಲಕತ್ತದ. ಇದನ್ನ ಇಮಿಡಿಯೇಟ್ ಈಗಿಲ್ಲಿಗೆ ಇವ್ರು ತೋರ್ತಾ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ವಾಪಸ್ ತಕೊಳ್ಳೋದೇ ಇದ್ರೆ ನಾಳೆ ಇದಕ್ಕಿಂತ ವಿಕೋಪ ಆಕದ. ದಿನಕ್ಕೆ ದಿನ 2-3 ದಿವಸನಾಗ ಯಾವ ಗುರಿ ಮುಟ್ಟಬೇಕು ಅಲ್ಲಿ ಮುಟ್ತದ. ಏನ್ ಮಾಡುದು ಅದು ಎಲ್ಲ ನಾವು ಸಂಘಟನೆ ಕೂತು ಚರ್ಚೆ ಮಾಡಿ ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದು ನಮ್ಮ ಹಿರಿಯರು ಅದಾರ, ಸಂಘಟಕರು ಅದಾರ, ಎಲ್ಲ ಅವ್ರ ಜೊತೆಗೆ ಹೋರಾಟ ಮಾಡಿದವ್ರು ಅದಾರ. ಎಲ್ಲ ಕೂತು 1-2 ದಿವಸದೊಳಗೆ ಅದ್ರ ಬಗ್ಗೆ ನಾವು ಎಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡ್ತೀವಿ, ಹೇಳ್ತೀವಿ. ಇವತ್ತಾಗಿ ಹೋರಾಟ ಮಾಡಿ ಕೇಂದ್ರಕ್ಕೆ ಎಚ್ಚರಿಕೆ ಕೊಡುವುದು. ಇದು ವಾಪಸ್ ಮಾಡದೇ ಇದ್ರೆ ಅನಾಹುತ ಆಗ್ತದ, ಪಕ್ಷ ಸರ್ವನಾಶ ಆಗ್ತದ. ಪಕ್ಷಕ್ಕೆ ಈಗ 66 ಬಂದಿದ್ದು ಹೋಗಿ 6ಕ್ಕೆ ಬರ್ತದ, 6 ಸಹಿತ ಬರೋದು ಎಲ್ಲ ಈ ನಮ್ಮನೆ ಇಷ್ಟೆಲ್ಲ ಐತಿ. ಅದಕ್ಕೆ ಮುಂದೆ ಅಪ್ಪ ಮಕ್ಕಳದ ಆಟ ನಿಲ್ಲಬೇಕು. ನೋಡ್ತಿರ್ಲಿ ಇಡೀ ರಾಜ್ಯದೊಳಗೆ ಏನಾದ್ರೂ ಅಂತ ಬಿಟ್ರೆ ಮತ್ತೇನದ? ಅದು ಬಿಟ್ರೆ ಏನದ? ಅಪ್ಪ ಮಕ್ಕಳು ಎಲ್ಲ ಹೋಗಿ ಕರಪ್ಟ್ ರೊಕ್ಕ ತಿಂದಾರ ಕೊಡ್ತಾರ. ಇಲ್ಲ 100% ಅಡ್ಜಸ್ಟ್ಮೆಂಟ್ ಆಗ್ಲಾರ್ದಕ್ಕೆ ಇದೆಲ್ಲ ಇವರು ಅಡ್ಜಸ್ಟ್ಮೆಂಟ್ ಹಾಕೊಂಡು ಹೋಗಿದ್ರಂದ್ರೆ ಇವರು ಒಂದು ಅಧಿಕಾರದಾಗ ಇರ್ತಿದ್ದು. ಅಡ್ಜಸ್ಟ್ಮೆಂಟ್ ಆಗ್ಲಾರ್ದಕ್ಕೆ ಇದೆಲ್ಲ. MS ರುದ್ರಗೌಡ್ರು, ಮಾಜಿ ದ್ರಾಕ್ಷಿ ಮಂಡಳಿ ಅಧ್ಯಕ್ಷರು.